ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟು ಬರ್ತಿದ್ದೀರಾ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೀವು ಕೃಷಿ ಮತ್ತು ಹಳ್ಳಿ ಜೀವನದ ಬಗ್ಗೆ ವಿಡಿಯೋಸ್ನ ನೋಡೇ ಇರ್ತೀರಾ. ಸೊ ಇದರಲ್ಲಿ ನಾನು ಬೋರ್ವೆಲ್ ರಿಪೇರಿ ಮತ್ತು ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಬಗ್ಗೆ ಹೇಳಿದ್ದೀನಿ. ಸೊ ಬೋರ್ವೆಲ್ನಲ್ಲಿ ನೀರು ಬರದೇ ಇದ್ದರೆ ಮತ್ತು ಮಣ್ಣು ಬರ್ತಿದ್ರೆ ಮೋಟ್ರು ಸುಟ್ಟರೆ ಏನು ಮಾಡಬೇಕು, ಈ ವಿಡಿಯೋಗೆ ಸಂಪೂರ್ಣವಾಗಿ ನೋಡಿ. ಬೋರ್ವೆಲ್ನಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು 4 ರೀತಿ ಒಂದು ಸಮಸ್ಯೆನ ಎದುರಿಸ್ತಾರೆ. ಸೊ ನೀರು ಬರ್ದಲೇ ಇರೋದು, ಮಣ್ಣಿನ ಮುಖಾಂತರ ನೀರು ಮೇಲೆ ಬರೋದು, ಸೊ ಮೋಟ್ರು ಸುಟ್ಟೋಗೋದು, ಮತ್ತು ಪೈಪ್ ಲೀಕೇಜ್ ಆಗ್ತಿರೋದು. ಸೊ ಹಳ್ಳಿಗಳಲ್ಲಿ ವಿಶೇಷವಾಗಿ ಮಣ್ಣು ತುಂಬಿಕೊಂಡು ಸಾಮಾನ್ಯವಾಗಿ ಜನರು ಕೂಡ ಎದುರಿಸ್ತಾ ಇರ್ತಾರೆ. ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ನಮ್ಮ ರೈತರಿಗಂತೂ ಬೋರ್ವೆಲ್ನ ಸಮಸ್ಯೆ ತುಂಬ ಎದುರಿಸ್ತಾ ಇರ್ತಾರೆ. ಸೊ ಇದರಲ್ಲಿ ಮೊದಲು ಏನು ಮಾಡ್ತಾರೆ ಅವರು ರಿಪೇರಿ ಮಾಡೋರು ಅಂತಂದರೆ, ಸೊ ಮೊದಲು ಕರೆಂಟ್ನ ಕಟ್ ಮಾಡ್ಕೋತಾರೆ. ಸೊ ಮೋಟ್ರ್ ಮತ್ತು ಪೈಪ್ ನಿಧಾನವಾಗಿ ಮೇಲೆ ತೆಗಿತಾ ಬರ್ತಾರೆ. ಸೊ ಕೇಬಲ್ನ ಚೆಕ್ ಮಾಡ್ತಾರೆ. ಮೋಟ್ರ್ ಏನಾದರೂ ಸುಟ್ಟೋಗಿದ್ರೆ ಹೊಸ ಮೋಟ್ರು ತಂದು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅವರು ಕಂಪ್ರೆಸ್ ಕ್ಲೀನಿಂಗ್ ಅಂತ ಹೇಳಿ ಮಾಡ್ತಾರೆ. ಸೊ ಕಂಪ್ರೆಸರ್ ಬಳಸಿ ಮತ್ತು ಗಾಳಿ ಒತ್ತಡದಿಂದ ಮಣ್ಣು ಹೊರಗೆ ತೆಗಿತಾರೆ. ಸೊ ಇದಕ್ಕೆ ಫ್ಲಶಿಂಗ್ ಅಂತ ಹೇಳಿ ಕರೀತಾರೆ. ಕೆಲವೊಮ್ಮೆ ಇದು 2-3 ಗಂಟೆ ಟೈಮ್ ಹಿಡಿಬೋದು. ಸೊ ನೀರು ಕ್ಲೀನಾಗಿ ಬರೋ ತನಕನೂ ಈ ಪ್ರಕ್ರಿಯೆನ ಮಾಡ್ತಾ ಬರ್ತಾರೆ. ನೆಕ್ಸ್ಟು ಪೈಪ್ ಮತ್ತು ಕೇಬಲ್ ಚೆಕ್ಕಿಂಗ್ ಮಾಡಬೇಕಾದ್ರೆ ಮಾಡ್ತಾರೆ. ಪೈಪ್ ಜಾಯಿಂಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಕೇಬಲ್ ಕಟ್ ಆಗಿದೆಯಾ ಅಂತ ಹೇಳಿ ನೋಡಿ, ವಾಲ್ಟ್ ಏನಾದರೂ ಸರಿಯಾಗಿದೆಯಾ ಅಂತ ಹೇಳಿ ನೋಡ್ತಾರೆ. ಒಂದು ಸಣ್ಣ ಲೀಕೇಜ್ ಇದ್ದರೂ ಕೂಡ ನೀರು ಸರಿಯಾಗಿ ಬರೋದಿಲ್ಲ. ಸಾಮಾನ್ಯವಾಗಿ ಇವರು ಕಾಸ್ಟ್ ಎಷ್ಟು ಮಾಡ್ತಾರೆ ಅಂದರೆ, ಮೋಟ್ರ್ ತೆಗೆದು ಹಾಕೋಕ್ಕೆ ಸುಮಾರು 3,000-6,000 ರೂಪಾಯಿ ಖರ್ಚು ತಗೋತಾರೆ. ಕಂಪ್ರೆಸರ್ ಕ್ಲೀನಿಂಗ್ಗೆ 5,000-15,000 ತೊಗೊಳ್ತಾರೆ ಅನಿಸುತ್ತೆ. ಸೊ ಹೊಸ ಮೋಟ್ರ್ ಏನಾದರೂ ಹಾಕಬೇಕು ಅಂದರೆ 15,000ದಿಂದ ಅದ್ರ ಮೇಲ್ಪಟ್ಟು ಇವರು ಆಯಾ ಸ್ಥಳಕ್ಕೆ ಅನುಗುಣವಾಗಿ ಒಂದು ನೋಡಿಕೊಂಡು ಇವರು ಚಾರ್ಜ್ನ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಅವ್ರು ಯಾವ ರೀತಿ ಕೆಲಸನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ರೈತರು ಕಷ್ಟ ಎದುರಿಸ್ತಿರೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಸೊ ರೈತರಿಗಾಗಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕೃಷಿ ಮತ್ತು ಹಳ್ಳಿ ಜೀವನದ ವಿಡಿಯೋಗಳಿಗೋಸ್ಕರ ನಮ್ಮ ಜೊತೆ ಇರಿ. ಸೊ ಥ್ಯಾಂಕ್ ಯು, ಆಲ್ ಆಫ್ ಯು.